ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಂಕಟ ಶುರುವಾಗಿದೆ. ಸಚಿವ ಸ್ಥಾನ ಈಗಾಗಲೇ ಸಿಕ್ಕಿದ್ದಾಯ್ತು. ಆದ್ರೆ ವಂಚಿತ ಶಾಸಕರ ಅಸಮಾಧಾನ ಧಗಧಗನೆ ಹೊತ್ತಿ ಉರಿದಿದ್ದು ಯಶವಂತರಾಯಗೌಡ ಪಾಟೀಲ್ ಆಯ್ಕೆ ಆಯ್ತು. ಮುಂದೆ ಯಾರು ಹಾಗಾದ್ರೆ? ಮುಂದುವರಿಯುತ್ತಾ ಕೈ ಶಾಸಕರ ರಾಜೀನಾಮೆಯ ಪರ್ವ. 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಈಗ ಅಸಮಾಧಾನಿತರಾಗಿದ್ದಾರೆ. ಅವರನ್ನ ಸಮಾಧಾನ ಪಡಿಸುವುದೇ ಈಗ ರಾಜ್ಯ ನಾಯಕರಿಗೆ ಬಿಗ್ ಟಾಸ್ಕ್ ಆಗಿದೆ. 19 ಶಾಸಕರು ಪ್ರಮಾಣ ವಚನ ಸ್ವೀಕಾರ ಆಗ್ತಿದ್ದಂತೆ ಅಸಮಾಧಾನಿತ ಶಾಸಕರ ಮುನಿಸು ಈಗ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರ್ತಾ ಇದೆ. ಸಚಿವ ಸ್ಥಾನ ವಂಚಿತ ಶಾಸಕ Hotel Management with AI. Join IIHM, International Institute of Hotel Management. ಅಸಮಾಧಾನ ಈಗ ಭುಗಿಲೆದ್ದಿದ್ದು ಈಗಾಗಲೇ ಯಶವಂತರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾಯಿತು. ಹಲವು ನಾಯಕರು ಈಗಾಗಲೇ ರಾಜೀನಾಮೆ ಕೊಡೋದಕ್ಕೂ ಇವತ್ತು ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ವಂಚಿತ ಶಾಸಕರ ಆಪ್ತೇಷ್ಟರು ಯಾರಿರ್ತಾರೆ, ಅನುಯಾಯಿಗಳು ಯಾರಿರ್ತಾರೆ, ಅವರೆಲ್ಲ ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ಈಗ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಇಷ್ಟು ದಿನಗಳ ಕಾಲ 2.0 ಆಗಿರ್ಲಿ ಅಂತಾನೆ ಕಾಯ್ತಾ ಕೂತಿದ್ರು. ಈಗ ಮತ್ತೊಂದು ಸೀನ್ ಕ್ರಿಯೇಟ್ ಆಗ್ತದೆ. ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ನಾಯಕರು ಸರ್ಕಸ್ ಅನ್ನು ಮಾಡ್ತಿದ್ದು ಶಾಸಕ ಯಶವಂತರಾಯಗೌಡ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿಯನ್ನು ನೀಡುತ್ತಿದ್ದಾರೆ. ನಿನ್ನೆ ರಾತ್ರಿ ಭೇಟಿ ಮಾಡಿ ಮಾತುಕತೆಯನ್ನು ಈಗಾಗಲೇ ಸುರ್ಜೇವಾಲಾ ನಡೆಸಿದ್ದಾರೆ. ಯಶವಂತರಾಯರ ಅಪಾರ್ಟ್ಮೆಂಟ್ ನಲ್ಲಿ ಮಾತುಕತೆ ಆಗಿದೆ. ರಾಯಗೌಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸುರ್ಜೇವಾಲಾ ಪ್ರಯತ್ನವನ್ನು ನಡೆಸಿದ್ದಾರೆ. ಸಚಿವ ಸ್ಥಾನ ಈಗಾಗಲೇ ಹಂಚಿಕೆ ಆಗ್ತಾ ಇದ್ದಂತೆ ಅಸಮಾಧಾನಿತರಲ್ಲಿ ಸ್ಫೋಟಗೊಂಡಿತು. ರಾಜೀನಾಮೆ ಪರ್ವ ಈಗಾಗಲೇ ಶುರುವಾಗಿದೆ. ಯಶವಂತರಾಯಗೌಡ ರಾಜೀನಾಮೆ ನೀಡುತ್ತಾ ಇದ್ದಂತೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಮಂತ್ರಿಗಿರಿ ತಪ್ಪಿಸಿದ್ದು ಯಾಕೆ ಅಂತ ರಾಯಗೌಡ ಪ್ರಶ್ನೆಯನ್ನ ಮಾಡಿದ್ದಾರೆ. 3 ಬಾರಿ ಗೆದ್ದಿದ್ದಾರೆ. ಕಳೆದ ಚುನಾವಣೆ ವೇಳೆ ನೀವೇ ಮಾತು ಕೊಟ್ಟಿದ್ರಿ, ಈಗ ನನ್ನ ಹಿರಿತನವನ್ನ ಲೆಕ್ಕಿಸದೆ ಅವಮಾನಿಸಿದ್ಯಾಕೆ? ಸುರ್ಜೇವಾಲರಿಗೆ ಯಶವಂತರಾಯಗೌಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ತನಕ ಪಟ್ಟಿಯಲ್ಲಿ ಹೆಸರನ್ನ ಇಟ್ಟು ದಿಢೀರ್ ಅಂತ ಯಾಕೆ ತೆಗೆದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಯಗೌಡರಿಗೆ ಧೈರ್ಯ ತುಂಬೋದಕ್ಕೆ ಸುರ್ಜೇವಾಲಾ ಪ್ರಯತ್ನವನ್ನು ಮಾಡಿದ್ದಾರೆ. ಪಕ್ಷದಲ್ಲಿ ಕೆಲವು ಅನಿವಾರ್ಯತೆಗಳು ಸೃಷ್ಟಿಯಾದವು, ಹಾಗಾಗಿ ತೆಗಿಬೇಕಾಯ್ತು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಇದಕ್ಕೆಲ್ಲ ಬೇಸರಗೊಳ್ಳೋದು ಬೇಡ, ನಿಮ್ಮ ಅವಶ್ಯಕತೆ ಪಕ್ಷಕ್ಕಿದೆ ಅಂತ ಸುರ್ಜೇವಾಲಾ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ರಾಜೀನಾಮೆ ವಾಪಸ್ ಪಡೆಯೋದಕ್ಕೆ ಸುರ್ಜೇವಾಲಾ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾಡಬಹುದು ಯಶವಂತರಾಯಗೌಡ ಪಾಟೀಲ್? ಇಲ್ಲಿಷ್ಟು ದಿನಗಳ ಕಾಲ ಪಟ್ಟಿಯಲ್ಲಿ ಹೆಸರಿತ್ತು, ಈಗ ಏಕಾಏಕಿ ತೆಗೆದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕವೂ ಯಶವಂತರಾಯಗೌಡ ಅಸಮಾಧಾನರಾಗಿದ್ದು ರಾಜೀನಾಮೆ ನಿರ್ಧಾರದಿಂದ ಇಲ್ಲಿವರೆಗೂ ಕೂಡ ಹಿಂದೆ ಸರಿದಿಲ್ಲ. ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹೊರಗಿಟ್ಟಾಗಿದೆ ಅಂತ ಕಾಂಗ್ರೆಸ್ನವರಿಗೆ ಸಂದೇಶವನ್ನ ನೀಡಿದ್ದಾರೆ ರಾಯಗೌಡ. ಇತರೆ ಪಕ್ಷದ ನಾಯಕರು ಸಹ ಪರೋಕ್ಷ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಹಾರಾಷ್ಟ್ರ ರಾಜಕಾರಣದಲ್ಲೂ ರಾಯಗೌಡಗೆ ಉತ್ತಮ ಸಂಪರ್ಕಗಳಿದ್ದು ಈಗಾಗಲೇ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟಾಗಿದೆ, ಮತ್ತೆ ವಾಪಸ್ ಇಡುವಂತಹ ಪ್ರಶ್ನೆಯೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಯಶವಂತರಾಯಗೌಡ ಇದ್ದಾರೆ. ಯಾಕಂದ್ರೆ ಸುರ್ಜೇವಾಲಾ ಎಷ್ಟೇ ಸಮಾಧಾನ ಮಾಡಿದ್ರು ರಾಜಕೀಯ ಬಿಕ್ಕಟ್ಟುಗಳು ಶುರುವಾಗುತ್ತೆ ಅಂತ ಸಂದರ್ಭದಲ್ಲಿ ಈ ರೀತಿ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ ಅಂತ ಸಮಾಧಾನ ಪಡಿಸಿದ್ದಾರೆ. ರಾಜೀನಾಮೆಯಿಂದ ಹಿಂದೆ ಸರಿಯುವಂತೆ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಯಶವಂತರಾಯಗೌಡ ಈಗ ಹಿಂದೆ ಸರಿತಾ ಇಲ್ಲ. ಇದು ಕೇವಲ ಯಶವಂತರಾಯಗೌಡರಷ್ಟೇ ಅಲ್ಲ, ಇನ್ನು 20 ಶಾಸಕರು ಅಸಮಾಧಾನಿತರಾಗಿದ್ದಾರೆ. ಅವರ ಆಪ್ತೇಷ್ಟದವರು, ಅವರ ಅನುಯಾಯಿಗಳಿಗಾಗಲೇ ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಸಿಗದೇ ಇರೋದ್ರಿಂದಾಗಿ ಅಸಮಾಧಾನಿತರಾಗಿದ್ದು ಈಗಾಗಲೇ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇದು ರಾಜಕೀಯ ಹಾದಿಯನ್ನು ತುಳಿಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇತ್ತ ಸಚಿವ ಸ್ಥಾನ ವಂಚಿತ ಶಾಸಕರ ಬಂಡಾಯ ಸ್ಫೋಟವಾಗಿದ್ದು ಯಶವಂತರಾಯಗೌಡ ಬಳಿಕ ಇದೀಗ ಹಲವರು ರಾಜೀನಾಮೆ ಬಾಂಬ್ ಸಿಡಿಸುತ್ತಿದ್ದಾರೆ. ಇಂದು ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಕೂಡ ರಾಜೀನಾಮೆ ನೀಡುವಂತಹ ಸಾಧ್ಯತೆ ದಟ್ಟವಾಗಿದ್ದು ಬೆಳಗ್ಗೆ 10 ಗಂಟೆಗೆ ವಿಧಾನಸೌಧಕ್ಕೆ ತೆರಳಿ ರಾಜೀನಾಮೆ ನೀಡುತ್ತಾರೆ ಅಂತ ಹೇಳಲಾಗ್ತಿದೆ. ವಿಧಾನಸಭಾ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಳೂರು ಗೋಪಾಲ್ ಕೃಷ್ಣ ಈಗಾಗಲೇ ಸಿಟ್ಟಾಗಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇಂದೇ ರಾಜೀನಾಮೆ ನೀಡುವಂತ ಸಾಧ್ಯತೆ ದಟ್ಟವಾಗಿದೆ. ಬೇಳೂರು ಗೋಪಾಲ್ ಕೃಷ್ಣ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಎನ್ನುವಂತ ಆತ್ಮವಿಶ್ವಾಸದಲ್ಲಿದ್ರು, ಆದ್ರೀಗ ಅದರಿಂದ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ. ಆಕ್ರೋಶಗಳು ಭುಗಿಲೇಳ್ತಾ ಇದೆ. ತಮ್ಮ ಶಾಸಕ ಸ್ಥಾನಕ್ಕೆ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇಂದೇ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ. ರಾಜ್ಯದಲ್ಲಿ 2.0 ಸರ್ಕಾರ ಈಗಾಗಲೇ ಬಂದಿದ್ದಾಯಿತು. 19 ಶಾಸಕರು ನಿನ್ನೆಯಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಇದರ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಇಷ್ಟು ದಿನಗಳ ಕಾಲ ಕಾದು ಕುಳಿತಿದ್ರು ಜಾತಕ ಪಕ್ಷಿಯಂತೆ 2.0 ಯಾವಾಗ ಆಗುತ್ತೆ ಅಂತ. ನಿನ್ನೆ ಆಗಿದ್ದಾಯಿತು. 7 ಹೊಸ ಶಾಸಕರು, 13 ಹಳೆ ಶಾಸಕರೆಲ್ಲ ಖಡಕ ಇಳಿದಿದ್ದಾಯಿತು. ಆದ್ರೀಗ ಅಸಮಾಧಾನಿತರನ್ನ
ಶಮನಗೊಳಿಸೋದೇ ಈಗ ದೊಡ್ಡ ಟಾಸ್ಕ್ ಆಗ್ತಾ ಇದೆ ಕಾಂಗ್ರೆಸ್ಗೆ. ಯಾವ ರೀತಿ ಪರಿಹರಿಸಬಹುದು, ಯಾವ ರೀತಿ ಭುಗಿಲೇಳ್ತಾ ಇದೆ ಪರಿಸ್ಥಿತಿ? ಶಕುಂತಲಾ, ಸಹಜವಾಗಿ ಸಂಪುಟದ ಬಳಿಕ ಅದರಲ್ಲೂ ಕಾಂಗ್ರೆಸ್ ಅಂತ ಪಕ್ಷದಲ್ಲಿ ಹಲವಾರು ಬಾರಿ ಈ ರೀತಿಯಾದಂಥ ಬಂಡಾಯಗಳಾಗಿವೆ. ಈಗ ಸಹಜವಾಗಿಯೇ ಹೈಕಮಾಂಡ್ನ ನಾಯಕತ್ವ ಮತ್ತು ರಾಜ್ಯದ ನಾಯಕತ್ವಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ಸಣ್ಣ ತಲೆನೋವು ಖಂಡಿತವಾಗಲಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಆಪ್ತ ಶಾಸಕರಾಗಿದ್ದರು, ಜೊತೆಗೆ ಹಲವಾರು ಮಂದಿ ನಿರೀಕ್ಷೆಗಳನ್ನು ಇಟ್ಕೊಂಡವರು. ಈಗ ಅವರಿಗೆ ಸ್ಥಾನಗಳನ್ನು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರು ಸಿಟ್ಟಾಗಿದ್ದಾರೆ. ಈ ಸಿಟ್ಟು ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಕೆಲವೊಂದಿಷ್ಟು ಪ್ರಮುಖ ನಾಯಕರನ್ನು ಸಂಪರ್ಕ ಮಾಡಿ ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ನಾಯಕರು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಕೂಡ ಮಾಡ್ತಿದ್ದಾರೆ, ಹೈಕಮಾಂಡ್ ನಾಯಕರು ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಕೇವಲ 15% ಅಷ್ಟ ಒಟ್ಟು ಇರುವಂಥ ಸಂಖ್ಯೆಯಲ್ಲಿ ಕೇವಲ 15% ಅಷ್ಟು ಮಾತ್ರ ನಾವು ಸಂಪುಟವನ್ನು ಮಾಡ್ಬೋದಾಗತ್ತೆ. ಉಳಿದವರಿಗೆ ಸಂಪುಟ ಮಾಡೋದಕ್ಕೆ ಸಾಧ್ಯವಿಲ್ಲ, ಆ ಸ್ಥಾನಮಾನ ಕೊಡೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಒಂದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ಸ್ಗೆ ಅನುಗುಣವಾಗಿ ಜಾತಿ ಕಾಂಬಿನೇಷನ್ಸ್ ಇರ್ಬೋದು, ಅಥವಾ ಜಿಲ್ಲಾ ಸಮೀಕರಣಗಳಿರ್ಬೋದು, ಪ್ರಾದೇಶಿಕ ವಿಚಾರಗಳಿರ್ಬೋದು, ಅದೆಲ್ಲವನ್ನು ಕೂಡ ಸಮೀಕರಿಸಿ ನಾವು ಪಟ್ಟಿಯನ್ನು ಮಾಡಬೇಕಾಗಿರುತ್ತೆ. ಜೊತೆಗೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದು ಅಂತಿಮವಾಗಿರುತ್ತೆ. ಅಫ್ಕೋರ್ಸ್ ಅನೇಕರು ಅರ್ಹರಿದ್ದಾರೆ, ಇನ್ನೂ ಉತ್ತಮವಾದಂಥ ಪಟ್ಟಿಯನ್ನು ಮಾಡ್ಬೋದಾಗಿತ್ತು ಅನ್ನುವಂಥದ್ದು ಕೇಳಿಬರ್ತಾ ಇರುವಂಥ ಮಾತು. ಇಷ್ಟಾದರೂ ಕೂಡ ಈಗ ಹೈಕಮಾಂಡ್ ಅಂತಿಮ ನಿರ್ಧಾರ ಮಾಡುವಂಥ ಹಿನ್ನೆಲೆಯಲ್ಲಿ ಅನಗತ್ಯವಾಗಿ ನಾವುಗಳು ಕೂಡ ಈಗ ಯಾವುದೇ ರೀತಿಯಂಥ ಇಂಟರ್ಫಿರೇಷನ್ಸನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅವ್ರ ಜೊತೆಗೆ ಮಾತನಾಡಿ ಅವರನ್ನು ಕನ್ವಿನ್ಸ್ ಮಾಡಬೇಕು ಅನ್ನುವಂಥದ್ದಷ್ಟನ್ನೇ ಮಾಡ್ತಾ ಇದ್ದಾರೆ. ಎಲ್ಲ ಕಾರಣಗಳಿಗೋಸ್ಕರ ಸಹಜವಾಗಿಯೇ ಈ ಸಿಟ್ಟನ್ನು ಶಮನ ಮಾಡುವಂಥ ಪ್ರಯತ್ನವನ್ನು ರಾಜ್ಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಸಿಗ್ತಾ ಇದೆ.